ಗಿಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಬರ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ರು. ಪ್ರೋಮೋ ಬಂದಿದೆ. ಪ್ರೋಮೋದಲ್ಲಿ ಗಿಲ್ಲಿ ಅವರಂತೂ ಇಲ್ಲ. 4 ಜನ ತೀರ್ಪುಗಾರರಿದ್ದಾರೆ. ಅದುವೇ ಶ್ರುತಿ ಅವರು, ಸಂಗೀತಾ ಶೃಂಗೇರಿ ಅವರು, ವಿನಯ್ ಗೌಡ ಅವರು ಹಾಗೂ ಚಂದನ್ ಶೆಟ್ಟಿ ಅವರು 4 ಜಡ್ಜ್ಗಳು ಬಂದಾಗಿದೆ. ಗಿಲ್ಲಿ ಅವರು ಬರ್ಬೋದಾಗಿತ್ತು, ಅವ್ರನ್ನು ಕೂಡ ಕರೆಸ್ಬೋದಾಗಿತ್ತು. ಬಿಗ್ ಬಾಸ್ ಸೀಸನ್ ವಿನ್ನರ್, ಜೊತೆಗೆ ಸೂಪರ್ ಆಗಿ ವೈರಲ್ ಆದಂತವ್ರು, ಸಿಕ್ಕಾಪಟ್ಟೆ ಓಡ್ಗಳನ್ನ ಪಡೆದುಕೊಂಡಂತವ್ರು, ಹಿಸ್ಟ್ರಿಯನ್ನ ಬೀಟ್ ಮಾಡಿದಂತವ್ರು. ಸೊ ಅವ್ರನ್ನ ಕರ್ಸ್ಬೋದಾಗಿತ್ತು ಅಂತ ಜನರ ಅಭಿಪ್ರಾಯ. ಮತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರು ಅವರೇ ಬರ್ಬೋದೇನ ಅಂತ. ಆಂಕರ್ ನಿರಂಜನ್ ದೇಶಪಾಂಡೆ ಅವರು ಈ ಒಂದು ಅಗ್ನಿ ಪರೀಕ್ಷೆಯನ್ನ ರೌಂಡ್ ಅನ್ನ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ. 4 ಜನ ತೀರ್ಪುಗಾರರು. ಬಹುಶಃ ಇದೊಂದು 10 ದಿವಸಗಳ ಕಾಲ ಬರುವಂತ ಸಾಧ್ಯತೆ ಇದೆ. ಸುಮಾರು 50 ಸ್ಪರ್ಧಿಗಳಿರ್ತಾರೆ. ಏನು ವಿಡಿಯೋಗಳನ್ನ ಕಳಿಸ್ಕೊಟ್ಟಿರ್ತಾರಲ್ಲ ಕಾಮನ್ ಪೀಪಲ್ಗಳು, ಸೊ ಅವರು ಒಂದು 50 ಜನ ಇರ್ತಾರೆ. ಸೊ ಅಲ್ಲಿ ಫಿಲ್ಟರ್ ಮಾಡ್ತಾರೆ ಅಗ್ನಿ ಪರೀಕ್ಷೆ ರೌಂಡ್ ನಲ್ಲಿ. ನಂತರದಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಒಂದು 4 ಜನ ಹೋಗುವಂತ ಸಾಧ್ಯತೆ ಇದೆ. ಸೊ ಯಾರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ, ಯಾವ ರೀತಿ ಈಗ ಜಡ್ಜ್ಗಳು ಕಾರ್ಯಕ್ರಮವನ್ನ ಮುಂದೆ ನಡೆಸ್ತಾರೆ, ಯಾವ ರೀತಿ ಸ್ಪರ್ಧಿಗಳು ಬರ್ತಾರೆ, ಕಾದು ನೋಡ್ಬೇಕಿದೆ. ಸುದೀಪ್ ಸರ್ ಅವರು ಮುಂದಿನ ಅಂದ್ರೆ ಆಗಸ್ಟ್ ಎಂಡ್ ಬರುವಂತ ಸಾಧ್ಯತೆ ಇರುವಂತದ್ದು. ಅಂದ್ರೆ 10 ದಿವಸ ಬಳಿಕ ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ. ಗಿಲ್ಲಿ ನಟ ಬಂದಿದ್ರೆ ಇನ್ನಷ್ಟು ಚೆನ್ನಾಗಿರೋದು, ಇನ್ನಷ್ಟು TRP ಜಾಸ್ತಿ ಆಗಿರೋದು ಖಂಡಿತವಾಗಿಯೂ. ಬಟ್ ಗಿಲ್ಲಿ ನಟ ಅವ್ರನ್ನ ಕಳಿಸ್ಕೋತಾ ಇಲ್ಲ. ಜಡ್ಜ್ ಮಾಡಬಹುದಾಗಿತ್ತು ಗಿಲ್ಲಿ ನಟನ, ಬಟ್ ಅದ್ ಯಾಕೋ ಗೊತ್ತಿಲ್ಲ. ಅದ್ ಬಿಟ್ರೆ ಅವರು ಪಳಾರ್ ಸಿನಿಮಾದಲ್ಲಿ ಟೋಟಲಿ ಬ್ಯುಸಿ ಆಗಿದ್ದಾರೆ. ಅದ್ ಬಿಟ್ರೆ ಈವೆಂಟ್ಸ್ ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಆಗಸ್ಟ್ 15ನೇ ತಾರೀಕು ಕೂಡ ಒಂದು ಮಳವಳ್ಳಿಯಲ್ಲಿ ಜ್ಯುವೆಲ್ಲರಿ ಶಾಪ್ ಓಪನ್ ಆಗ್ತದೆ, ಅದರಲ್ಲೂ ಕೂಡ ಕಾಣಿಸ್ಕೊಳ್ತಾರೆ, ನೋಡಬಹುದು. ಸಂಗೀತ ಶೃಂಗೇರಿ ಅವರು, ಸಿಮಿನಿ ಅವ್ರು ಬರ್ತಾ ಇದ್ದಾರೆ, ವಿನಯ್ ಗೌಡ ಅವ್ರು ಬರ್ತಾ ಇದ್ದಾರೆ ಜಡ್ಜ್ ಆಗಿ, ಚಂದನ್ ಶೆಟ್ಟಿ ಅವರು ಇರ್ತಾರೆ. ಸೊ ಒಂದು 15 ದಿವಸಗಳ ಕಾಲ ಇವರ ಒಂದು ಜಡ್ಜ್ ಅನ್ನ ನೋಡಬಹುದು. ಪ್ರತಿ ದಿವಸ ಬರುತ್ತೆ 9:30ಗೆ. ಮಿಸ್ ಮಾಡೋದು ಎಲ್ರು ಕೂಡ ಆಗಸ್ಟ್ 16ರಿಂದ ನೋಡೋದನ್ನ ಮತ್ತೆ ಮರಿಬೇಡಿ.